ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರಲ್ಲಿ ಆಗಬಾರದೆಲ್ಲ ಆಗೋಯ್ತು. ಅಕ್ಕನ ಚೆನ್ನಾಗಿ ನೋಡ್ಕೊಂತೀವಿ ಅಂತ ನಿಮಗೆ ಮಾತು ಕೊಟ್ಟಿದ್ವಿ, ಅದನ್ನ ನಮ್ಮ ಕೈಲಿ ಉಳಿಸ್ಕೊಳಕ್ಕಾಗ್ಲಿಲ್ಲ. ದಯವಿಟ್ಟು ಕ್ಷಮಿಸಿ ಭಾವ. ಶಂಕರ್, ಗೀತಾ ಎಲ್ಲ ಹೇಳಿದ್ಲು, ಇದ್ರಲ್ಲಿ ನಿಮ್ ತಪ್ಪೇನಿದೆ? ಎಲ್ಲ ಬ್ಯಾಡ್ ಟೈಮ್ ಅಷ್ಟೇ. ಗೀತಾ ಈ ಊರ್ ಬಿಟ್ಟು ಬೇರೆಲ್ಲೂ ಹೋದವಳಲ್ಲ, ಅಂತದ್ರಲ್ಲಿ ಯಾವುದೋ ಹೊರದೇಶ ಹೊಂದ್ಕೊತಾಳ. ಜೊತೆಗೆ ನಾನಿರ್ತೀನಲ್ವತ್ತೆ. ನೋಡಿ, ನೀವ್ ಏನು ಯೋಚನೆ ಮಾಡಬೇಡಿ. ಗೀತಾ ಇಲ್ಲೇ ಇದ್ರೆ ಅವಳಿಗೆ ಹಳೆ ನೆನಪು ಮತ್ತೆ ಮತ್ತೆ ಅವಳನ್ನ ಕಾಡ್ತಾ ಇರುತ್ತೆ. ಅದೇ ಜಾಗ ಬದಲಾದ್ರೆ ಅವಳ ನೋವನ್ನೆಲ್ಲ ಮರೆತು ಮೊದ್ಲಿನ ತರ ನಗ್ನಗ್ತಾನೆ ಇರ್ಬೋದು. ಹೋಗ್ಬಿಟ್ಟು ಬರ್ತೀನಮ್ಮ, ಹೋಗ್ಬಿಟ್ಟು ಅಯ್ಯೋ ಬರ್ರ ಬರ ಓ ಆಹಾ ಆಹಾ ಮುದ್ಕೆ ಇವಳನ್ನ ಯಾಕೆ ನಿನ್ ಜೊತೆ ಇಟ್ಕೊಂಡಿದ್ಯಾ? ನಿನಗೂ ಇವಳಿಗೆ ಏನೇ ಸಂಬಂಧ? ಅದನ್ ಕೇಳಕ್ ನೀನ್ ಯಾವನೋ? ನಾನು ಅವಳ ಮಾವ. ಮುಚ್ಚ ಬಾಯಿ. ಅದಕ್ಕೆ ನನ್ನ ಮಗನೇ ಅರ್ಧ ರಾತ್ರಿ ಈ ಹುಡುಗಿನ ಮನೆಯಿಂದ ಹೊರಗಾಕಿ ಈಗ ದೊಡ್ಡದಾಗಿ ಸಂಬಂಧ ಮಾತಾಡಕ್ ಬಂದಿದ್ಯಾ? ನಮಗೆ ಆವಾಸು ಆ ಜೋರ ಕೆಮ್ಮದ್ರೆ ಈಗಲೇ ಸತ್ತೋಗಿದೆ. ನಮಗೆ ಆವಾಸು ಗೌರೆ ಗೌರೆ, ನಿನ್ನಿಂದ ಯಾವ್ದೋ ಹಳೆ ಡಬ್ಬ ಮುದ್ಕಿರ್ತಿರ್ ಕೈಲೆಲ್ಲ ಬಯಸ್ಕೊಳಂಗ ಆಗೋಯ್ತಲ್ಲ. ಈ ಮುದ್ಕಿ ನಂಬೇಡ ಹೇಳ. ನಿನ್ನಂತ ಮುದ್ದಾದ ಹುಡುಗಿರ್ನ ಇಮಿಡಿಯೇಟ್ ಆಗಿ ಬಾಂಬೆಗೆ ಪಾರ್ಸಲ್ ಮಾಡೋ ಅವಳೇ ಏಜೆಂಟ್ ಇದ್ದಂಗ ಅವಳು. ಆ ಮುಖ ನೋಡು ಹಳೆ ಜಗನ್ಮೋಹಿನಿ ಕಂಡಾಳಾಗಿ ಹಾತಿದ್ದಂಗ ಅವಳೆ. ಅಯ್ಯೋ ಅಯ್ಯೋ ಪಾಪಿ ಮುಂಡೆ ಮಗನೇ, ಈ ದಿಕ್ಕಿಲ್ದೇ ಇರೋ ಮುದುಕಿಗೆ ದಿಕ್ಕಾಗಿರ್ಲಿ ಅಂತ ಈ ಮಗುನ ನನ್ ಮೊಮ್ಮಗಳಿಗಿಂತ ಹೆಚ್ಚಾಗಿ ಸಾಕ್ತಾ ಇದ್ದೀನಿ. ಇಂತ ಕೆಟ್ಟ ಮಾತಾಡ್ತಿದ್ದಿಲ್ಲ, ನಿನ್ ನಾಲ್ಗೆ ಸೇದೋಗೋ. ಕಂಡೋರ್ ಮಕ್ಕಳನ್ನ ಕರ್ಕೊಂಬಂದ್ ಸಾಕೋದಕ್ಕೆ ನೀನ್ ಅವಳೆ ಮಕ್ಕಳ ಕಳ್ಳಿ. ಅಯ್ಯಯ್ಯೋ, ಬೋರ್ಡ್ ಹಾಕೊಂಡು ವ್ಯಾಪಾರ ಮಾಡ್ತಾವಳಲ್ಲಪ್ಪ. ಏನ್ ಕಾಲ ಬಂತೆಯೋ. ಇಂತ ಗರ್ವಾಲಿನ ಇನ್ನು ಏರಿಯಾದಲ್ಲಿ ಇಟ್ಕೊಂಡಿದ್ರಲ್ಲ ಶಾಂತಮ್ಮ ಹೆಣ್ಣಿನ ವ್ಯಾಪಾರಿಗಳು. ಗೌರಿ, ಈ ಪತ್ರೊಳ್ಳಿ ಮುದುಕಿನ ನಂಬೇಡ. ಬಾ ಮನೆ ಬಾ. ಕೈ ಬಿಡು, ಸರಿಯಾಗೋದು. ಅದು ಹಣ್ಣಿನ ವ್ಯಾಪಾರಿಗಳು. ಯಾವಾಗ ನೋಡಿದ್ರು ಕಚ್ಚಡ ಯೋಚನೆಗಳ ಮಾಡ್ತಿರ್ತೀಯ. ಹೌದು, ನಾನು ಕಚ್ಚಡ ನಾಯಿ ಲುಚ್ಚ ಲೋಫರು ಬೀದಿಲಿರ್ತೀನಿ. ರಾತ್ರಿ ಹೊತ್ತು ಹೇಳ್ಕೊತೀನಿ, ಹಗಲು ಹೊತ್ತು ಹೇಳ ಅಷ್ಟೇ. ನಿನ್ ಕೈ ಮುಗಿತೀನಿ, ಮರ್ಯಾದೆಗಿಲ್ಲಿಂದ ಹೊರಟೋಗು. ಇಲ್ಲ ಅಂದ್ರೆ ಶಂಕರನ್ ಕರಿಬೇಕಾಗುತ್ತೆ. ಯಾವನ ಶಂಕರ? ಅವನಿನ್ ಪಂಟ್ರ ಹಿಂಗ ಅವನ ಶಂಕರ ನನ್ಗೇನೆ. ನಾನು ಯಾರಿಗೂ ಎದುರೋದಿಲ್ಲ. ನೋಡ, ನಿಮ್ಮಮ್ಮ ಊರಿನ ಲೆಟರ್ ಬರೆದವಳೆ. ಅವಳ ಮನೆಗೆ ಬಂದು ಕಣ್ಣೀರಲ್ಲಿ ಕೈ ತಂದು ಅದೇ ನೀರಲ್ಲಿ ಸ್ನಾನ ಮಾಡಕ್ ಮುಂಚೆ ನೀನು ಮನೆಗೆ ಬಂದ್ಬಿಡ್ಬೇಕು. ಆಗಲ್ಲ ಆಗಲ್ಲ ಆಗಲ್ಲ, ಅದೇನ್ ಮಾಡ್ಕೋತೀಯ ಮಾಡ್ಕೋ. ಬಾಜಿ ಕಣ್ಣೀರಿಗೆ ಬೆಲೆನೇ ಇಲ್ವಾ? ಮುತ್ತು ಶಂಕರ, 30 ದಿವಸದ ವಾಯ್ದೆ ಮುಗ್ದಾಯ್ತು. ಅಕ್ಕ ಕರಿತಾರ ಬಾ. ಬಾರೋ ಬಾ. ಅವತ್ತು ನೀನ್ ಏನಂದೆ? ನನ್ನ ಮೈ ಮುಟ್ಟಿದ್ರೆ ಅಸಹ್ಯ ಆಗುತ್ತೆ, ನಾನು ರೇಪ್ ಮಾಡೋಕ್ಕೂ ಲಾಯಕ್ಕಿಲ್ಲ ಅಂದ್ಯಲ್ಲ. ಈಗ ನೋಡೋಣ ನೀನೆಷ್ಟು ಪ್ಯೂರ್ ಅಂತ. ತಗೊಳ್ಳೋ ಎಣ್ಣೆನ. ಗಂಡು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಬಹುದು ಅಂತಿಲ್ಲ. ಈಗ ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಮಾಡ್ತಾಳೆ ಅಂತ ನಾನ್ ತೋರಿಸ್ತೀನಿ. ನೀನು ದುಡ್ಡು ಕೊಡಕ್ಕಾಗದೆ ಗುಲಾಮ ಆಗೋದಲ್ಲ, ಲೈಫ್ ಲಾಂಗ್ ನನ್ನ ಹಿಂದೆ ಜೊಲ್ಲು ಸುರಿಸ್ಕೊಂಡು ಗುಲಾಮ ಆಗ್ಬೇಕು. ಮಾಡೋ ಮಸಾಜ್. ಹಾಕೋ ಎಣ್ಣೆನ.
ಸ್ಟೂಪಿಡ್. ಕನಸು ಕಾಣ್ತಿದ್ ನಾನಲ್ಲ ಕಣೆ, ನೀನು. ಮಾಮ, ಜೀಪ್ ತೆಗೆಯೋ. ಯಾಕೆ ಮೈಮಾ? ಆ ಆಟೋ ಶಂಕರ ನನ್ನ ಹತ್ರ ಸಾಲ ತಗೊಂಡು 30 ದಿವಸ ಆಯ್ತು. ಇವತ್ತು ದುಡ್ಡು ಕಟ್ಟಬೇಕು, ಇಲ್ಲ ಅವನ್ನ ಗುಲಾಮ್ರಾಗಿ ಮಾಡ್ಕೋಬೇಕು. ನಡೀರೋ. ಹೋಗ್ರೋ. ಆ ಹಲ್ಕ ನನ್ನ ಮಗ ಆಟೋ ಶಂಕರನ್ನ ಒದ್ದೆ ಹೇಳ್ಕೊಂಡ್ ಬಂದ್ರು. ನನ್ನ ಒದಿಯೋ ಕಾಲು ಇನ್ನೂ ಮ್ಯಾನುಫ್ಯಾಕ್ಚರೇ ಆಗಿಲ್ಲ ಕಣೆ. ಏಯ್, ನನ್ನ ಮುಂದೆ ದೌಲತ್ತು ತೋರ್ಸೋ ಈ ಕಾಲುಗಳನ್ನ ಹೇಗ್ ಕತ್ತರಿಸ್ ಹಾಕ್ಬೇಕು ಅಂತ ನನಗ್ ಗೊತ್ತು ಕಣೋ. ಇಳಿದ್ ಬಾರೋ ಕೆಳಗೆ. ಹತ್ತದ ಮೇಲೆ ಮುಗೀತು. ಶನಿ ತರ ಆಗ್ಲೇರಿದ್ದೀನಿ, ಇಳಿಯೋ ಸೀನೆ ಇಲ್ಲ. ಇಳಿಸ್ತೀನಿ ಕಣೋ. ನಿನ್ನ ನನ್ನ ಮುಂದೆ ಕೈ ಚಾಚೋ ಲೆವೆಲ್ಗೆ ಇಳಿಸ್ತವಳು ಕಣೋ ನಾನು. ಆವತ್ತು ಯಾವ್ದೋ ಚಿಲ್ರೆ ಅಮೌಂಟ್ ನನ್ನ ಮುಖದ ಮೇಲೆ ಎಷ್ಟು ಸ್ಕೋಪ್ ತಗೊಂಡೆ ಅಲ್ಲ, ಇವತ್ ಎಸಿ. ನೀನು ಪೌರುಷ ಇರೋನು ಅಂತ ನಾನು ಒಪ್ಕೋತೀನಿ. ದುಡ್ಡೇನೋ ನಿನ್ ಮುಖದ ಮೇಲೆ ಎಷ್ಟು ಪೌರುಷ ತೋರಿಸಿದ್ರೆ ಜನ ಎಲ್ಲ ನಿನ್ ಬಗ್ಗೆ ತುಂಬಾ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಆಮೇಲೆ ದುಡ್ಡು ಜೊಲ್ಲು ಎರಡು ಸುರಿಸ್ಕೊಂಡು ನಿನ್ ಮನೆ ಮುಂದೆ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ. ಮೊದಲು ನಾನು ಕೊಟ್ಟಿರೋ ಸಾಲ ದುಡ್ಡು ಬಿಸಾಕಿ ಆಮೇಲೆ ಕಿಂಡಲ್ ಮಾತಾಡೋಲ್ಲ ಲೋಫರ್. ಸಾಲನ? ಯಾವ ಸಾಲ? ಯಾರು ಕೊಟ್ರು? ಯಾರು ಇಸ್ಕೊಂಡ್ರು? ಯಾವ ದುಡ್ಡು? ಫಸ್ಟ್ ಆಫ್ ಆಲ್ ನೀನ್ಯಾರು? ಚೆನ್ನಾಗೆ ಆಕ್ಟ್ ಮಾಡ್ತೀಯ. ದೊಡ್ಡ ಹೀರೋ ತರ ಎಲ್ಲರಿಗೂ ಶ್ಯೂರಿಟಿ ಹಾಕಿ ಲಕ್ಷಾಂತರ ರೂಪಾಯಿ ಸಾಲ ತಗೊಂಡ್ಯಲ್ಲ, ಆ ದುಡ್ಡು ಕಣೋ. ಅಯ್ಯೋ ಕಾಂತ, ದಿಕ್ಕಿಲ್ದಿರೋ ಕೊಟ್ಟ ಹಣ ಸ್ಮಶಾನಕ್ಕೆ ಹೋಗಿದ್ದ ಹಣ ವಾಪಸ್ ಬರುತ್ತೇನೆ. ರಾಮ ಹೇಳೋ ಅವಳಿಗೆ. ಲೇ, ಇಡೀ ಏರಿಯಾಲಿರೋ ಮನೆಗೆಲ್ಲ ಬೆಂಕಿ ಇಟ್ಟು ನೀನೆಂತ ಕಂತ್ರಿ ಅಂತ ನೀನ್ ತೋರಿಸ್ದೆ. ನಿನ್ನತ್ರನೇ ದುಡ್ಡು ವಸೂಲಿ ಮಾಡಿ ಎಲ್ರಿಗೂ ಹೊಸ ಮನೆ ಕಟ್ಕೊಟ್ಟು ನಾನೆಂತ ಕಿಲಾಡಿ ಅಂತ ನಾನ್ ತೋರಿಸ್ದೆ. ನೀನ್ ಪಲ್ಟಿ ಹೊಡ್ರು ನಿಂಗೆ ₹1 ಸಿಗಲ್ಲ. ರೈಟ್ ಹೇಳಲೇ, ರೈಟ್ ಹೇಳ. ನಾವೇನು ಎಲ್ ಬೋರ್ಡ್ ಅಲ್ಲ ಕಣೋ. ಬಿಸ್ನೆಸ್ ಅಲ್ಲಿ ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂದ್ರೆ ನಮ್ಮ ಮನೇಲಿ ಗುಲಾಮ್ಗಿರಿ ಮಾಡ್ಕೊಂಡು ಬಿದ್ದಿರ್ತೀನಿ ಅಂತ ಬರ್ದು ಕೊಟ್ಟಿದ್ಯಾ. ಫಸ್ಟ್ ಆಫ್ ಆಲ್ ನಮ್ಗೆಲ್ಲ ಬಡ್ಡಿಗೆ ಸಾಲ ಕೊಡೋದಕ್ಕೆ ನಿನ್ನ ಹತ್ರ ಲೈಸೆನ್ಸ್ ಇದೆಯೇನೆ? ಮನಿ ಲೆಂಡರ್ 1961 ಆಕ್ಟ್ ಏನ್ ಹೇಳುತ್ತೆ ಗೊತ್ತೇನೆ ಗೂಸ್ಲು? 10%, 20% ಚಕ್ರ ಬಡ್ಡಿ, ಸುಸ್ತಿ ಬಡ್ಡಿ, ಮೀಟರ್ ಬಡ್ಡಿ ಇದೆಲ್ಲ ತಗೊಳ್ಳೋದೇ ದೊಡ್ಡ ಅಪರಾಧ. ₹1.90 ಮಾತ್ರ ಬಡ್ಡಿ ತಗೊಬೇಕು. ಅದಕ್ಕೂ ಮುಂಚೆ ಅಸಿಸ್ಟೆಂಟ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿಲಿ 1,05,000, 2,10,000, 10,50,000 ಡೆಪಾಸಿಟ್ ಮಾಡಬೇಕು. ಇದ್ಯಾವುದು ಮಾಡದೆ ಲಫ್ಡಾ ದಂಧೆ ನೀನ್ ನಡೆಸ್ತಿರೋದು. ಇದೊಂಥರ ಸೂತ್ರ ಇಲ್ದ್ರೆ ಗಾಳಿ ಪಡತಾರ. ಯಾವತ್ತಿದ್ರೂ ಗೋತಾ ಹೊಡಿಲೇಬೇಕು. ಬಡ್ಡಿ ಸಾಲ ತಗೊಳ್ಳೋರಿಗೆ ಪ್ರತಿ ವರ್ಷ ಪಾಸ್ಬುಕ್ ಕೊಡ್ಬೇಕು. ಸೆಕ್ಷನ್ 5 ಪ್ರಕಾರ ಸಾಲ ನಾವೇ ಮನ್ನಾ ಮಾಡ್ಕೊಬಹುದು. ಹೊಗಲೋ ಪುಟ್ಲಾಯತ್, ಮನೆನ ರೈಡ್ ಮಾಡಿದ್ರೆ ಅಬ್ಜೆಕ್ಷನ್. ಐಪಿಸಿ ಸೆಕ್ಷನ್ 146 ಪ್ರಕಾರ ಅಫೆನ್ಸ್. ಹಲ್ಲೆ ಮಾಡಿದ್ರೆ ಐಪಿಸಿ ಸೆಕ್ಷನ್ 147 ಪ್ರಕಾರ 2 ವರ್ಷ ಶಿಕ್ಷೆ. ಲಾಂಗು ಮಚ್ಚ ಹಲ್ಲೆ ಮಾಡಿದ್ರೆ ಐಪಿಸಿ ಸೆಕ್ಷನ್ 148 ಪ್ರಕಾರ 3 ವರ್ಷ ಶಿಕ್ಷೆ ವಿತ್ ಫೈನ್. ಯಾವ್ದೋ ಪುಸ್ತಕ ಓದಿ ಬಾಯ್ ಪಾಠ ಮಾಡ್ಕೊಂಡ್ ಬಂದು ಲಾ ಪಾಯಿಂಟ್ ಹಾಕಿದ ತಕ್ಷಣ ಮೀಟರ್ ಆಫ್ ಆಗಿ ಹೆದರ್ಕೋತಿ ನಿನ್ಕೊಂಡ್ಯಾ? 5 ವರ್ಷ ಈವ್ನಿಂಗ್ ಕಾಲೇಜಲ್ಲಿ ಮಣ್ಣು ಹೊತ್ತು ಈ ಆಟೋ ಶಂಕರ್ ದಾದಾ LLB ಆಗ್ತಾ ಇದ್ದೀನಿ. ನಿನ್ನ ಮೈ ಮೇಲೆ ಬರೋ ದೇವುಗಳನ್ನ ಬಿಡಿಸೋದಕ್ಕೆ ನಮ್ಮ ಹತ್ರ ತುಂಬಾ ಬೇವಿನ ಸೊಪ್ಪುಗಳಿದಾವೆ. ಅದೇನ್ ಕಿತ್ಕೊಂತೀಯ ಕಿತ್ಕೋ ಹೋಗಲೇ. ಮರ್ಯಾದೆಗಳಿಂದ ನ್ಯೂಟ್ರಲ್ ಆದ್ರೆ ಬಚಾವ್, ಇಲ್ಲ ಅಂದ್ರೆ ನಮ್ ಮನೆಗಳು ಸುಟ್ಟಂಗೆ ನಿನ್ನ ಈ ಸೈಡ್ ಆಕ್ಟರ್ಗಳು ಸೇರಿಸಿ ಸುಟ್ಟು ಬಿಸಾಕ್ಬಿಡ್ತೀನಿ. ರೈಟ್ ಹೇಳೆ. ಅಬ್ಜೆಕ್ಷನ್ ಅಬ್ಜೆಕ್ಷನ್. ಅಯ್ಯೋ ಬನ್ನಿ, ಅಯ್ಯೋ ಬನ್ನಿ, ನಾನು ಹೇಳ್ತೀನಿ ಬನ್ನಿ, ವಿಷಯ ಇದೆ. ಅಯ್ಯೋ
ಅವನ ಮಾಮ ನಾನು ಹಾಕಿದನ್ನ ತಿಂದು ಅವನ ಯಾವನ ತಿರುಬೋಕೆ ಹೇಳಿದನ್ನ ಕರೀತಿದ್ಯಾ? ಎಷ್ಟು ಗೊಬ್ಬು ನಿನಗೆ? ಅಲ್ಲಮ್ಮ, ನಂಗೆ ನಿಮ್ಮಲ್ಲಿ ದ್ವೇಷ ಏನಮ್ಮ. ಆ ನನ್ನ ಮಗ ಮಾತಾಡಿರೋ ಪಾಯಿಂಟ್ಗಳೇ ಕೂಡ ನಿಲ್ಲೋದು. ಹೊಗಳ್ಬೇಡ. ಅವನಿನ್ನು ಎಲ್ಲ ಬೋರ್ಡ್ ಲಾಯರು. ಅವನ್ ನನ್ನ ಗುಲಾಮಗಿರಿಗೆ ಒಪ್ಲಿಲ್ಲ ಅಂದ್ರೆ ಅವನ ಕೈಗೆ ಬೇಡಿ ಹಾಕ್ಸಿ ಬೀದಿ ಬೀದಿಲಿ ಮೆರವಣಿಗೆ ಮಾಡಿ ಜೈಲಿಗೆ ಕಳಿಸ್ತೀನಿ. ಕಳ್ಸ ಬೇಗ. ಬೆಂಗಳೂರಲ್ಲಿರೋ ಬೆಸ್ಟ್ ಲಾಯರ್ಸ್ನ ತಕ್ಷಣ ಕಳ್ಸೋ. ಹೌದು ಮೇಡಮ್, ಅನ್ಎಜುಕೇಟರ್ಸ್ ನ ಸಾಫ್ಟ್ ಪೀಪಲ್ ನ ನಾವು ಈ ಪೇಪರ್ ತೋರಿಸಿ ಹೆದರ್ಸ್ಬೋದು. ಆದ್ರೆ ಲಾ ಗೊತ್ತಿರೋ ತಿರುಗಿ ಬಿದ್ರೆ ನಮ್ಮ ಆಟ ಏನು ನಡೆಯೋದೇ ಇಲ್ಲ. ಯಾವ ಸೀಮೆ ಲಾಯರ್ಗಳ್ರಿ ನೀವು? ಲಾಯರು ಕಿಲಾಡಿ ಆದ್ರೆ ಕಾಗೇರು ಬೆಳ್ಳಗಿದೆ ಅಂತ ಪ್ರೂವ್ ಮಾಡಬಹುದು. ಅಂಥದ್ರಲ್ಲಿ ಈ ಚಿಲ್ಡ್ರೆ ನನ್ನ ಮಗನ ಕೇಸರಿ ಫಿಟ್ ಮಾಡೋದು ಕಷ್ಟನಾ? ಅದು ಅವನ ಜುಟ್ಟು ನಮ್ಮ ಕೈಲಿರುವಾಗ. ಈಗ ಫೈನಾನ್ಸ್ ರೂಲ್ಸ್ ಹಾರಿಬಲ್ ಆಗಿದೆ. ಸಾರಿ ಮೇಡಮ್, ಲೀಗಲ್ ಆಗಿ ಶಂಕರ್ನ ಏನು ಮಾಡಕ್ಕಾಗಲ್ಲ. ಗೆಟ್ ಔಟ್, ಗೆಟ್ ಔಟ್. ಮಮ್ಮಿ, ಏನೇ ಊರಿಂದ ಮಾವಂದ್ರನ್ನ ಕರ್ಸು. ಯಾಕೆ? ಶಂಕರನ್ ಚಟ್ಟ ಕಟ್ಟೋದಕ್ಕೆ ಅವರಿಂದ ಮಾತ್ರ ಸಾಧ್ಯ. ಕರ್ಸು ಮಮ್ಮಿ. ತಲೆಗಿಲೆ ಕೆಟ್ಟಿದೆಯೇನೆಲ್ಲೋದು? ಏರ್ವೇನ ಹೊಸ್ಕಕ್ಕೆ ಅಡ್ಡ ಬಂಬೇಕಾ? ಅವ್ರೇನಾದ್ರೂ ಇಲ್ಲಿಗೆ ಬಂದ್ರೆ ಅವನ ಜೊತೆಲಿ ಇಡೀ ಕಾಲನಿನ ನಾಶ ಮಾಡ್ಬಿಡ್ತಾರೆ. ಮಾಡ್ಲಿ, ಎಲ್ಲಾರನ್ನು ನಾಶ ಮಾಡ್ಲಿ. ಒಟ್ನಲ್ಲಿ ಆ ಶಂಕರನ್ ಹೆಣ ಬೀಳ್ಬೇಕು ಅಷ್ಟೇ. ಹೆಣ ಬೀಳ್ಬೇಕು. ಯಾರು ಬೇಡ ಅಂದವರು? ನೀ ನನ್ ಮಗಳಲ್ವಾ? ನನ್ ತವ್ ಕಸಬ್ ಕಲ್ತಿಲ್ವಾ? ನಿನಗ್ ತಾಕತ್ತಿಲ್ವಾ? ನೀನೇ ಹೋಗಿ ಅವನ್ ಹೆಣ ಬೀಳ್ಸೆ. ಆಗಲ್ಲ ಅಂದ್ರೆ ಬೊಬ್ರು ತಲೆ ಸೀರೆ ಕೊಡ್ತೀನಿ. ಕೊಟ್ಕೊಂಡು ಯಾವ್ದಾದ್ರು ಮೂಲೆ ಬಿದ್ದಿರು. ಮಚ್ಚತಾರೋ ಅವನ್ ಯಾವ್ದಾದಂತ ನಾನು ನೋಡ್ತೀನಿ. ಮಮ್ಮಿ, ಆ ನನ್ನ ಮಗನ ಕಥೆನ ನಾನೇ ಮುಗಿಸ್ತೀನಿ. ಅಲ್ಲಿವರೆಗೂ ನೀನು ಮುಖ ತೋರ್ಸೋಣ. ಮೂರ್ತಿ ಎಲ್ಲ ಬರೋಲ್ಲ. ಶಂಕರು, ಇದೆಲ್ಲ ಬಟ್ಟೆ ಎಲ್ಲ ರಕ್ತ ಆಗಿದೆ. ಈ ಹೆಮ್ಮಾರಿ ನನ್ನ ಕೊಲ್ಲಕ್ ಟ್ರೈ ಮಾಡಿದ್ಲು. ಇವಳು ಮಾಡಿರೋ ಕೆಲಸಕ್ಕೆ ಹಾಫ್ ಮರ್ಡರ್ ಕೇಸಲ್ಲಿ ಫಿಟ್ ಮಾಡಿ ಒಳಗ್ ತಳ್ಬೋದು. ಇವಳನ್ನ ಜೈಲ್ಗೆ ಹಾಕೋದು ಒಂದೇ, ನಾಯಿ ಬಾಲಿಗೆ ದೆಬ್ಬೆ ಕಟ್ಟೋದು ಒಂದೇ. ಇವಳು ಬಾಲನ ಪರ್ಮನೆಂಟ್ ಆಗಿ ಕಟ್ ಮಾಡ್ಬೇಕು. ಅದಕ್ಕೆ ಇಲ್ಲ ತಕೊಂಡ್ಬಂದಿದ್ದೀನಿ. ಎಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ಇವಳು ಎಷ್ಟು ಜನ ಹೆಂಗಸರು ತಾಳಿ ಕಿತ್ತಿದ್ದಾಳೆ, ಎಷ್ಟು ಜನರು ಮನೆ ದೀಪ ಆಡ್ತಿದ್ದಾಳೆ, ಎಷ್ಟು ಜನ ಮಕ್ಕಳು ಆರಾಧನೆ ಮಾಡಿದ್ದಾಳೆ, ನಿಮ್ಗೆಲ್ರಿಗೂ ಎಷ್ಟು ಚಿತ್ರ ಹಿಂಸೆ ಕೊಟ್ಟಿದ್ದಾಳೆ. ಇವಳು ನಿಮ್ಗೆಲ್ಲ ಕೊಟ್ಟ ಹಿಂಸೆನ ಬಡ್ಡಿ ಬಡ್ಡಿ ಸಮೇತ ವಾಪಸ್ ಕೊಡ್ಬೇಕು. ಇದಕ್ಕೆ ನೀವೆಲ್ಲ ಒಪ್ಕೊಂತೀರ ತಾನೆ? ಮೇಲೆ ರಂಗಮ್ಮ, ನಿನ್ನ ದನದ ಕೊಟ್ಟಿಗೆನೆ ಇವಳಿಗೆ ಇನ್ಮೇಲೆ ಗೆಸ್ಟ್ ಹೌಸ್. ಕೆಲಸ ಮುಗಿದ ತಕ್ಷಣ ಅಲ್ಲಿ ಕಟ್ಟಾಕಿ ಇವಳನ್ನ. ದಿನ ಸೆಂಟಲ್ ವಾಸನೆ ತಗೊಂಡು ಮಜಾ ತಗೊಂತಿದ್ ಇವಳಿಗೆ ಹಸುವಿನ ಗಂಜಲ ಸಗಣಿ ವಾಸನೆ ಗೊತ್ತಾಗ್ಲಿ, ಬರ್ತಾರೆ ಅಂತ ಗೊತ್ತಾಗ್ಲಿ ಇವಳಿಗೆ. ಇವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೀವೆಲ್ಲ ಕಾಯ್ಬೇಕು. ಇವಳಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಯಾರಿಗೂ ಗೊತ್ತಾಗಬಾರ್ದು. ಅರ್ಥ ಆಯ್ತಾ? ಇನ್ಮೇಲೆ ನೀನಿಲ್ಲಿ ಪರ್ಮನೆಂಟ್ ಕೆಲಸದವಳು. ತಪ್ಪಿಸ್ಕೊಳಕ್ ಟ್ರೈ ಮಾಡಿದ್ರೆ
ನೀನ್ ನನಗೇನ್ ಮಾಡಕ್ ಬಂದ್ಯೋ ಅದನ್ನ ನಿಜವಾಗ್ಲೂ ಹಿಂಗ್ ಮಾಡ್ಬೇಕಾಗತ್ತೆ. ಜ್ಞಾಪಕ ಇಟ್ಕೋ. ರಂಗಮ್ಮ ಎತ್ಕೋ ಕಾಲಕ್ಕೆ ಉಳ್ಳ. ಏನ್ ಮಾಡ್ಲು ಏನ್ ಮಾಡ್ಲು ಒಟ್ಟು ನಟ್ಟು ಕೈ ಏನ್ ಮಾಡ್ಲು ಏನ್ ಮಾಡ್ಲು ಅಗೊಟ್ಟು ನಟ್ಟು ಕೈ ಮಾರಿಯ ಮಕ್ಕಳ ಬಿಟ್ಟು ಮಾರಿಯ ಮಕ್ಕಳ ಮಕ್ಕಳಿಗೆ ಹಾಕದೆ ನಿಕ್ಕಳ ಚಪ್ಪಳ ಮಾಡಿ ಕಂಡಿರಿ ಮಾಡ್ಲು ಏನ್ ಮಾಡ್ಲು ಇವ್ರಿಗೆ ಏನ್ ಮಾಡ್ಲು ದೊಡ್ಡ ನಟ್ಟು ಕಾಯಿ ಮಾಡ್ಲು ನಿಂಗಿನ್ನು ಬಾಳು ಇಲ್ಲ ಕೂಡು ಇಲ್ಲ ಏನ್ ಮಾಡ್ಲು ಏನ್ ಮಾಡ್ಲು ಇವಕ್ಕೆ ಏನ್ ಮಾಡ್ಲು ಇವಳ ನಟ್ಟು ಕೈ ಮಾಡ್ಲು ನೀನೀಗ ಬಂದಿ ಕಣ್ಣಿ ಚಿಂದಿ ಕಣ್ಣಿ ನಿನ್ನ ಯಾಕೊಬ್ಬ ನಿಂಗೆ ಹುಟ್ಟಿ ಹಬ್ಬ ಜ್ಞಾನವೇ ನಾನಿಗ ನೋಡ್ಬ ನೀನ್ಯಾವನ್ನಕ್ಕೆ ಡಬ್ಬ ಮಣ್ಣಿ ಏನ್ ಮಾಡ್ಲು ಏನ್ ಮಾಡ್ಲು ಏನ್ ಮಾಡ್ಲು ಮಾರಿಯ ಮಕ್ಕಳ ಮಟ್ಟಿದ್ದು ಮಾರಿಯ ಚಕ್ಕಳ ಮಕ್ಕಳಕ್ಕೆ ಹಾಕದೆ ಇಕ್ಕಳ ಎತ್ತಿದ್ದು ಎತ್ತಲಿನ ಚಕ್ಕಳ ಕಣ್ಣೀರಿ ಪತಿ ಬದಲಿ ನನ್ನ ಮಕ್ಕಳ ಎಲ್ಲೋ ನನ್ನ ಮಗಳು ಮಾಯ ಅಕ್ಕ ನಮ್ಮ ಹತ್ರ ಸಾಲ ತಗೊಂಡಿರೋರು ಎಲ್ಲಾರನ್ನು ಬೆಣ್ಣೆತ್ತಿದ್ವಿ ಆದ್ರೆ ಯಾರು ಬಾಯ್ ಬಿಡ್ತಾ ಇಲ್ಲ. ನಾವು ಎಲ್ಲಾ ಕಡೆ ಹುಡುಕಿದೀವಿ ಅಕ್ಕ, ಮಾಯಕ್ಕ ಕಾಣ್ತಾ ಇಲ್ವಲ್ಲಕ್ಕ. ಅಕ್ಕ ಯಾವ್ದಕ್ಕೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ ಅಕ್ಕ. ನನ್ ಮಕ್ಕ ನನ್ನ ಮಗಳು ಕಳ್ದೋಗವ್ರೆ ಅಂತ ಪೊಲೀಸ್ನವ್ರ ಮುಂದೆ ಹೋಗಿ ನಿಂತ್ರೆ ಮರ್ಯಾದೆ ಇರ್ತದ? ಅಕ್ಕ ನನ್ಗೆ ಯಾಕೋ ಶಂಕರ್ ಮೇಲೆ ಡೌಟ್ ಅಕ್ಕ. ನೀನ್ ಡೌಟ್ ತಗೊಂಡು ಎಲ್ಲಿಟ್ಕೊಳ್ಳಿ, ಹೋಗಿ ಎತ್ತಕ್ಕ ಬನ್ನಿ ಅವನ್ನ ಸಿಗ್ದು
ಕಾರಣ ಕಟ್ಬಿಡ್ತೀನಿ. ನೀವು ಸರಿ ಹೆಸರು ಕೇಳಿದ್ರೆ ಇವರೆಲ್ಲ ಹುಚ್ಚ ಹೇಳ್ಕೋತಾರೆ. ಅಕ್ಕೋ ಇದಕ್ಕೆಲ್ಲ ಕಸಬ್ದಾರ ಬೇಕು. ಕರ್ಸಿ ನಿಮ್ಮ ರಾಯಲಸೀಮೆ ತಮ್ಮಂದ್ರನ್ನ ಕರ್ಸಿ ಅಕ್ಕ. ಏನವ್ರನ್ನ ಬಚ್ಚಗಳು ಅನ್ಕೊಂಡಿದೀಯಾ? ಇಡೀ ರಾಯಲಸೀಮೆ ತುಂಬಾ ರಕ್ತ ಕೋಡಿ ಹರಿಸ್ತವ್ರು. ಒಬ್ಬನ ತಲೆ ತೆಗಿರೋ ಅಂದ್ರೆ ಇಡೀ ವಂಶದ ತಲೆನೇ ತೆಗಿಯೋರು. ಅವ್ರ ಹೆಸರು ಕೇಳಿದ್ರೆ ಇಡೀ ಗೌರ್ಮೆಂಟ್ ನಡ್ಬಿಟ್ಟೆ. ಅಂತವ್ರನ್ನ ಆಟೋ ಡ್ರೈವರ್ನ ಮಟ್ಟ ಹಾಕೋದಿಕ್ಕೆ ಕರೆಸ್ಲ. ಈ ಕಾಳಮ್ಮನ ಮೈಯಲ್ಲಿ ಹರಿತಾ ಇರೋದು ಆ ರಾಯಲಸೀಮೆ ರಕ್ತಾನೆ. ನಾನ್ ಸೀರೆ ಎತ್ ಕಟ್ಟಿವೆ. ಗುಂಡಿಯರೋ ಕಣ್ಗಳೇ ನಡೆದಾಗ್ತಾರೆ. ವಯಸ್ಸಿನಲ್ಲಿ ಎತ್ತೆಟ್ಟ ಕಣ್ಣುಗಳಿಗೆ ಒಳ್ಳೆ ಒಳ್ಳೆಯವಳು ನಾನು. ನಾನು ಎಂತ ಎಮ್ಮಾರಿ ಅನ್ನೋದನ್ನ ತೋರಿಸ್ತೀನಿ. ಬಂದು ಎತ್ತದ ಮಕ್ಕಳನ್ನ ಸರಿಯಾಗಿ ಬೇಕಾ? ಆಚೆ ಹುಡ್ತಾರೆ ಬಂದ್ರು. ಸರಿಯಾಗಿ ಹುಡ್ಕೋದೇನ್ರು? ಅಕ್ಕ ಎಲ್ಲಾ ಮನೆಗಳಲ್ಲೂ ಹುಡ್ಕೋದ್ವಿ, ಮಾಯಮ್ಮ ಎಲ್ಲೂ ಸಿಗ್ಲಿಲ್ಲ ಅಕ್ಕ. ಅಕ್ಕ ಸಂದಿಗೊಂದಿ ಎಲ್ಲ ಹುಡುಕುದಿ ಅಕ್ಕ, ಆದ್ರೆ ಮಾಯಮರ ಮೇಲೂ ಕಾಣ್ತಾ ಇಲ್ಲ. ಹಾಯ್ ಶಂಕ್ರು. ಏನೇ ಇದು? ಏನೇ ನೀನ್ ಅವತಾರ? ಕರು ಶಂಕ್ರು, ನಾನ್ ಏನೇನೆಲ್ಲ ಐಡಿಯಾ ಮಾಡಿದ್ರು ನಿನ್ನ ಅಟ್ರಾಕ್ಟ್ ಮಾಡ್ಕೊಳಕ್ಕಂತೂ ಆಗ್ಲಿಲ್ಲ. ಅದಕ್ಕೆ ನಾನೊಂದಷ್ಟು ಪಿಕ್ಚರ್ ಗಳನ್ನ ನೋಡಿ ಹೀರೋ ಹೀರೋಯಿನ್ ಅನ್ನು ಎಣ್ಣೆ ಮೇಲೆ ಜಾರೋ ಎಲ್ಲಾ ಸೀನ್ ಗಳನ್ನು ಡೀಪ್ ಆಗಿ ಸ್ಟಡಿ ಮಾಡಿದೆ. ಅಂತ ಸೀನ್ ಅಲ್ಲೆಲ್ಲ ಹೀರೋಯಿನ್ ಇದೇ ತರ ಡ್ರೆಸ್ ಹಾಕೊಂಡಿರ್ತಾಳೆ. ಕೇಸೆ ಯಾರ್ ಬುದ್ಧಿಗಿದ್ದೇನೆ ನಿಂಗೆ? ನೀನ್ ಬೀಳಲ್ಲ ಅನ್ಕೊಂಡಿದ್ದೆ. ಡ್ರೆಸ್ ಪವರು ಬಿದ್ಬಿಟ್ಟಿದ್ಯಾ? ಯಾರು ಬಿದ್ದಿದ್ದಾರೆ ಅಂತ ಹೇಳಿದ್ದು? ನೋಡು, ಕಲ್ಬಂಡೆ ಹತ್ರ ಗಟ್ಟಿಯಾಗಿ ನಿಂತಿದ್ದೀನಿ. ಎಲ್ಲಾರನ್ನು ಓಡಿಸಿ ಏಕಾಂತ ಸೃಷ್ಟಿ ಮಾಡಿದ್ಯಾ? ಜೋರಾಗಿ ಹುಟ್ಟಿರ್ಬೇಕು. ಒಂದ್ ಹುಡುಗನಿಗೆ ಒಂದ್ ಹುಡುಗಿ ಮೇಲೆ ಪ್ರೀತಿ ಬರ್ಬೇಕು ಅಂದ್ರೆ ಅವ್ಳು ಹೆಂಗಿರ್ಬೇಕು ಗೊತ್ತಾ? ಹೆಂಗೆ? ಮೈಯೆಲ್ಲ ಮುಚ್ಕೊಂಡು ಮೌನಗೌರಿ ತರ ಇರ್ಬೇಕು. ಈ ತರ ಇದ್ರೆ ಪ್ರೀತಿ ಎಲ್ಲ ಬರೋದು ಇಂಗ್ಲಿಷ್ ಲವ್. ನನಗಂತೂ ನಿನ್ ಮೇಲೆ ಇಂಗ್ಲಿಷ್ ಲವ್ ಬರಲ್ಲ. ಏರಿಯಾ ಹುಡುಗರಿಗೆ ಬಂದ್ರೆ ನೀನ್ ಪಬ್ಲಿಕ್ ಪ್ರಾಪರ್ಟಿ ಆಗ್ಬಿಡ್ತೀಯ ಅಷ್ಟೇ. ಯಾರ್ ಎಲ್ಲ ಫಾರಂ ಬೇಕು ಅಂದ್ರೆ ಇವನು ಬೇಕು ಅಂತಾನೆ ಮಾಡ್ತೀನಿ. ಏನೇ ಯಾವಾಗ್ಲೂ ಬೆಕ್ಕಟ್ಟ ಬಂದಂಗ್ ಬರ್ತೀಯ? ಓಹೋ, ಏನೇ ಇದ್ ನೀನ್ ಅವತಾರ? ಒಂದ್ ಮಾರ್ ಹೂವ ಮುಡ್ಕೊಂಡು ಬಟ್ಟೆ ಎಲ್ಲ ಕವರ್ ಮಾಡ್ಕೊಂಡು ಕಲರ್ ಪೈಂಟ್ ಹೊಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಪರವಾಗಿಲ್ಲ, ಈಗ ಒಂಥರ ಹುಡುಗಿ ತರ ಕಾಣಿಸ್ತಿದ್ಯಾ, ಗೌರಮ್ಮನ್ ತರ ಕಾಣಿಸ್ತಿದ್ಯಾ. ಅಮ್ಮ ತಾಯಿ ಇನ್ಮೇಲೆ ಹೀಗೆ ಇದ್ಬಿಡಮ್ಮ, ನಿನಗೂ ಒಳ್ಳೇದು ನನಗೂ ಒಳ್ಳೇದು. ಬರ್ಲಾ? ಏನೇ ಇದು ಎಲ್ಲ ರೋಡಲ್ಲಿ ಇಟ್ಕೊಂಡು? ಬಿಡ, ಯಾರೋ ನೋಡ್ರಿ ಕತೆ. ನಾನು ಆಂಜನೇಯನ್ ಪೂಜಾರಿ ಬಾಲ ಬ್ರಹ್ಮಚಾರಿ ನನಗೆ ಹಿಡ್ಕೊಂಬಾರ್ದು. ಬಿಡ, ಏನ್ ಹೇಳಲೆ? ಏನ್ ಚಕ್ರು ನೀನು? ಮಾತಾಡಿದ್ರು ರೇಖ್ಯ, ಮಾತಾಡದೆ ಇದ್ರು ರೇಖ್ಯ. ನೀನ್ ಹೇಳಿದಕ್ಕೆ ತಾನೇ ನನ್ ಮೌನ ವ್ರತ ಆಚರಿಸ್ತಿರೋದು. ನೀನೇ ಕಿಂಡಲ್ ಮಾಡಿದ್ರೆ ಹೇಗ್ ಶಂಕರ್? ಬಿಡ, ಈಗ ಏನ್ ಮಾಡ್ಬೇಕು ಅಂತ ಬೊಗಳು. ಲವ್ ಮಾಡು. ಲವ್ವ? ಏನ್ ನನಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡ್ಯಾ? ಯಾಕೆ ಕಷ್ಟನಾ? ನಾನ್ ಮಾಡ್ತಾ ಇಲ್ವಾ? ನೋಡು, ನಿನ್ಗೇನ್ ಕೆಲ್ಸ ಇಲ್ಲ, ನೀನ್ ಲವ್ ಮಾಡ್ಕೋ. ನನಗ್ ಬೇರೆ ಕೆಲ್ಸ ಇದೆ, ಅದನ್ನ ಮಾಡ್ತೀನಿ. ಓಕೆ?
ಇದ್ದಂಗವಳೆ ಗೌರಿ, ವಾಟ್ ಈಸ್ ದಿಸ್ ನಾನ್ ಸೆನ್ಸ್? ಫ್ಯಾಷನ್ ಟಿವಿಲಿ ಸತಿ ಸಾಕೋಬಾಯಿ ಸಿನಿಮಾ ನೋಡ್ದಂಗ ಆಗ್ತಾ ಇದೆ. ಏನಮ್ಮ ಇದೆಲ್ಲ? ನಾನ್ ಹಿಂಗಿದ್ರೆ ಶಂಕ್ರು ನನ್ನ ಲವ್ ಮಾಡ್ತೀನಿ ಎಂದಿದ್ದ. ಓ, ಲವ್ ಮಾಡದ್ನ? ನಿನ್ ತಲೆ. ಆ ಮಾಯನ್ ಕರ್ಕೊಂಬಂದು ಕಾಲೋನಿಲಿ ಇಟ್ಕೊಂಡ್ ಮೇಲೂ ನೀನ್ ನಂಬ್ತೇವನ್ನ? ಅಯ್ಯೋ, ಮಾಯನು ಶಂಕ್ರುನು ಎಣ್ಣೆ ಸಿಗಕಾಯಿ ಇದ್ದಂಗೆ. ಅವಳು ಬುದ್ಧಿ ಕಲ್ಸ್ಬೇಕು ಅಂತ ತಂದಿಟ್ಕೊಂಡಿದ್ದಾನೆ. ಅಯ್ಯ, ತಂದಿಟ್ಕೊಂಡ್ ಮೇಲೆ ಮುಗೀತಲ್ಲ. ಏನ್ ಗೌರಿ ನೀನು ಇಷ್ಟೊಂದ್ ಸಿನಿಮಾ ನೋಡ್ತೀನಿ ಅಂತ ಇನ್ನೂ ಬುದ್ಧಿ ಬಂದಿಲ್ವಲ್ಲ ನಿನಗೆ? ನೋಡು, ಸಂಪತ್ತಿಗೆ ಸವಾಲಿಂದ ಹಿಡ್ಕೊಂಡು ನಂಜುಂಡಿ ಕಳಂದವರೆಗೂ, ಬಹುದೂರ್ ಗಂಡಿಂದ ಹಿಡ್ಕೊಂಡು ಅಂಜದ ಗಂಡವರೆಗೂ ಎಲ್ಲಾ ಸಿನಿಮಾದಲ್ಲೂ ಹೀರೋ ಹೀರೋಯಿನ್ ಬಿಗಿನಿಂಗ್ ಇಂದ ಲಾಸ್ಟ್ ವರೆಗೂ ಹಾವು ಮುಂಗ್ಸಿ ತರ ಕಚ್ಚಾಡ್ತಾನೆ ಇರ್ತಾರೆ. ಇನ್ನೇನ್ ಸಿನಿಮಾ ಮುಗಿಬೇಕು, ಡಡಾರ್ ಅಂತ ತಪ್ಕೊಂಡು ರಾಜ ಮುತ್ತು ರಾಜ ಅಂತ ಹಾಡೋದ್ ನಾವ್ ನೋಡಿಲ್ವಾ? ಅವ್ರು ಕಿತ್ತಾಡೋದೇ ಮುದ್ದಾಡಕ್ಕೆ. ಗೌರಿ ನೋಡ್ತಾ ಇರೋ, ಆದಷ್ಟು ಬೇಗ ಅವಳನ್ನ ಮದುವೆ ಮಾಡ್ಕೊಂಡ್ಬಿಟ್ಟು ಅವಳ ಕೈಗೆ ಒಂದ್ ಮಗ, ನಿನ್ ಕೈಗೆ ಒಂದ್ ಚೆಂಬು. ದೀಪ ಯೋಚನೆ ಮಾಡು. ಬರ್ಲಾ?